ಬಂಟಿ ನೀನು. ನಾನು ನಿನಗೋಸ್ಕರ ಇಷ್ಟು ಗ್ಲಾಮರಸ್ ಆಗಿ ರೆಡಿಯಾಗಿ ಬಂದಿದ್ದೀನಿ. ನೀನು ನೋಡಿದ್ರೆ ಅವಳನ್ನ ಕೇಳ್ತೀಯಲ್ಲ, ನನಗೆ ಯಾಕೋ ಬೇಜಾರಾಗ್ತಿದ್ಯಪ್ಪ. ಸಾರಿ ಡಿಯರ್, ಏನೋ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಹಾಗಿದ್ರೆ ಓಕೆ. ಬಂಟಿ, ಇವತ್ತಿನ ಪ್ರೋಗ್ರಾಮ್ ನೆನಪಿದೆ ಅಲ್ಲ? ಎಕ್ಸ್ಕ್ಯೂಸ್ ಮಿ ಸರ್. ಒಂದು ನಿಮಿಷ ಹೇಳ್ತೀನಿ. ಫೋಟೋಶೂಟ್ ತಾನೇ? ಇಲ್ಲಿ ನೋಡು. ಬಂಟಿ, ಅವತ್ತು ಕ್ಯಾಮ್ರಾ ನೋಡಕ್ಕೆ ಆಗ್ಲಿಲ್ಲ, ಕೊಡಿಲಿ ನೋಡೋಣ. ಫೀಚರ್ಸ್ ಎಲ್ಲ ಚೆನ್ನಾಗಿರ್ಬೇಕಲ್ಲ ಇದರಲ್ಲಿ? ಓ, ಬೇಕಾದಷ್ಟು ಫೀಚರ್ಸ್ ಇದೆ. ಹೌದಾ? ಹೇಗಾದ್ರೂ ಸರಿ, ಇವನ್ನೆಲ್ಲ ಡಿಲೀಟ್ ಮಾಡಲೇಬೇಕು. ಎಷ್ಟು ಫೋಟೋಸ್ ಇದೆ. ಕ್ಯಾಮ್ರಾ ಸಖತ್ತಾಗಿದೆ. ಹೇಗಾದ್ರೂ ಸರಿ, ಇವತ್ತಿವಳನ್ನ ಇನ್ನೆಷ್ಟು ನೋಡ್ತೀಯಾ? ಫೋಟೋ ಶೂಟ್ ಮಾಡೋದು ಬೇಡವಾ? ನೀನು ಅದಕ್ಕೆ ತಾನೇ ನಾ ಬಂದಿರೋದು. ಸರಿ ನಡಿ ಹೋಗೋಣ. ಎಲ್ಲಿಗೆ? ಇಲ್ಲೆಲ್ಲ ಜನ ಜಾಸ್ತಿ ಇದ್ದಾರೆ, ನಮ್ ಇಷ್ಟ ಬಂದಂಗೆ ಫೋಟೋ ತಗೊಳಕ್ ಆಗಲ್ಲ. ಅದಕ್ಕೆ ನಾನೊಂದು ಸ್ಪೆಷಲ್ ಜಾಗ ಆಲ್ರೆಡಿ ನೋಡಿ ಇಟ್ಟಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ನಮ್ಮ ಫೋಟೋಗ್ರಫಿಗೆ ಹೇಳಿ ಮಾಡಿಸಿದ ಜಾಗ. ನಡಿ ಅಲ್ಲೋಗಿ ಫೋಟೋ ಶೂಟ್ ಮಾಡೋಣ. ಅಯ್ಯೋ ದೇವ್ರೆ, ಮೇಘ ಹೇಳಿದ್ ಸರಿನೇ. ಇವನು ಸಾಮಾನ್ಯದವನಲ್ಲ. ಇವನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವಳನ್ನ ಕಾಪಾಡಕ್ ಹೋಗಿ ನಾನು ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಡ್ತೀನಾ? ಮಯೂರಿ, ಏನು ಯೋಚನೆ ಮಾಡ್ತಿದೀಯಾ? ಅದು ಅದು ನಾವ್ಯಾಕೆ ಇನ್ನೊಂದಿನ ಫೋಟೋಸ್ನ. ನನ್ನ ಮೇಲೆ ಡೌಟಾ ನಿನಗೆ? ಛೇ, ಡೌಟ್ ಇದ್ದಿದ್ರೆ ನಾ ಇಲ್ಲಿ ತನಕ ಬರ್ತಿದ್ನಾ? ಹಾಗಾದ್ರೆ ನಡಿ ಹೋಗೋಣ. ಅದು ಬಂಟಿ, ಅದು ಸರಿ, ಓಕೆ ಬಾಯ್, ಸಿ ಯು. ಬಂಟಿ ಕೂತ್ಕೋ ಪ್ಲೀಸ್. ಯಾಕೆ ಕೋಪ ಮಾಡ್ಕೋತ್ಯಾ? ನಾನು ಮನೇಲಿ ಇಲ್ಲೇ ಹತ್ರದಲ್ಲಿರೋ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ಲೇಟಾಗಿ ಹೋದ್ರೆ ಮನೇಲಿ ಎಲ್ಲರೂ ಟೆನ್ಷನ್ ಮಾಡ್ಕೋತಾರೆ. ಬಂಟಿ, ನಿನಗೆ ಗೊತ್ತಲ್ಲ ನಮ್ಮ ಮನೆ ಹೆಂಗೆ ಅಂತ. ಅದಕ್ಕೆ ಇವತ್ತಿಲ್ಲೇ ಫೋಟೋಸ್ ತಗೊಳ್ಳೋಣ. ನೀನ್ ಹೇಳಿದ ಜಾಗಕ್ಕೆ ಬೇಕಿದ್ರೆ ನಾಳೆನೂ ನಾಡಿದ್ದು ಹೋಗೋಣ. ನೋಡು, ನೀನು ಭಯ ಪಡೋ ಅಂಥದ್ದು ಏನೂ ಇಲ್ಲ. ಹೀಗೋಗಿ ಹಾಗೆ ಬಂದ್ಬಿಡೋಣ. ಕರೆಕ್ಟ್ ಟೈಮ್ಗೆ ನಿನ್ನ ಮನೆಯಲ್ಲಿ ಬಿಡೋ ಜವಾಬ್ದಾರಿ ನಂದು. ಬಾ ಹೋಗೋಣ. ನೀನು ಟೆನ್ಷನ್ ಮಾಡ್ಕೊಳ್ತಿರೋದು ನೋಡಿದ್ರೆ ನಿನಗೆ ನನ್ನ ಮೇಲೆ ಭಯ ಇದ್ದಂಗಿದೆ. ಪರವಾಗಿಲ್ಲ, ನೀನು ಮನೆಗೆ ಹೋಗು. ನನಗೆ ನಿನ್ನ ಬಗ್ಗೆ ಯಾವ ಇಂಟ್ರೆಸ್ಟೂ ಇಲ್ಲ. ನಿನ್ನ ಫ್ರೆಂಡ್ಶಿಪ್ಪು ಬೇಕಾಗಿಲ್ಲ. ಇನ್ಮೇಲೆ ನಾನು ನಿನ್ನನ್ನು ಮೀಟ್ ಮಾಡಲ್ಲ. ನನಗೆ ಆ ಮೇಘನೆ ಸಾಕು.
ಬಿಟ್ರೆ ಇವ್ನು ಮತ್ತೆ ಸಿಗಲ್ಲ. ಆ ಫೋಟೋಸ್ನ ಡಿಲೀಟ್ ಮಾಡೋಕ್ಕಾಗಲ್ಲ. ಏನ್ ಮಾಡೋದೀಗ? ಓಕೆ ಬಾಯ್. ಬಂಟಿ, ಯಾಕೆ ಸುಮ್ಮನೆ ಕೋಪ ಮಾಡ್ಕೋತೀಯ? ಸರಿನಪ್ಪ, ನೀನ್ ಕರ್ಕೊಂಡು ಹೋಗೋ ಜಾಗಕ್ಕೆ ನಾನು ಬರ್ತೀನಿ, ಆಯ್ತಾ? ಹೋಗೋಣ ಬಾ, ಕಮಾನ್. ಕಮಾನ್ ಮಯೂರಿ. ಏ ಮಿಂಚುಳ್ಳಿ, ಯಾಕೆ ಭಯ ಪಡ್ತಿದ್ಯಾ? ಭಯನಾ? ನನಗ? ಇಲ್ಲಿ ಯಾರಿದ್ದಾರೆ ಭಯ ಪಡೋದಕ್ಕೆ? ನನಗೆ ಯಾವ ಭಯನೂ ಇಲ್ಲಪ್ಪ, ನೀನಿದೆಯಲ್ಲ ಜೊತೆಲಿ. ಇದು ಈ ಕಾನ್ಫಿಡೆನ್ಸ್ನ ನಾನು ಲೈಕ್ ಮಾಡೋದು. ಆ ಮೇಘನು ಇದ್ದಾಳೆ, ವೇಸ್ಟ್, ಸ್ವಲ್ಪನೂ ನನ್ನ ಅರ್ಥ ಮಾಡ್ಕೊಂಡೇ ಇಲ್ಲ. ಬಿಡು ಬಂಟಿ, ನಾನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವಳಿಗೆ ಸ್ವಲ್ಪ ಭಯ ಜಾಸ್ತಿ ಅಷ್ಟೇ. ಸ್ವಲ್ಪನಾ? ತುಂಬಾನೇ ಭಯ ಪಡ್ತಾಳೆ. ನೋಡಿಲಿ, ನಾನು ಕೈ ಹಿಡ್ಕೊಂಡಿದ ತಕ್ಷಣ ಎಷ್ಟು ಎದುರ್ಕೋತಿದ್ದಾಳಂತ. ಮಯೂರಿ, ಎಷ್ಟು ಚೆನ್ನಾಗಿದೆಯಲ್ಲ ಫೋಟೋ, ನೋಡು. ಕೊಡಿಲಿ. ಸೂಪರ್ ಬಂಟಿ, ಏನ್ ಎಕ್ಸ್ಪ್ರೆಷನ್ ನಿನ್ ಮುಖದಲ್ಲಿ! ಅಬ್ಬಾ, ಸಖತ್ತಾಗಿದೆ. ರಿಯಲಿ? ಇದೇ ತರ ನಾವು ಫೋಟೋಸ್ ತಗೊಳ್ಳೋಣ? ಶೋರ್ ಶೋರ್. ಎಲ್ಲಿರೋದು ಆ ಜಾಗ? ಇನ್ನು ಎಷ್ಟು ದೂರ ಹೋಗ್ಬೇಕು? ಅದೆಲ್ಲ ನೀನ್ ಕೇಳಬಾರ್ದು. ಸುಮ್ಮನೆ ಕಣ್ಣು ಮುಚ್ಕೊಂಡು ನನ್ನ ಜೊತೆ ಬರ್ತಾ ಇರಬೇಕು ಅಷ್ಟೇ. ಮಯೂರಿ, ಏನು ಯೋಚನೆ ಮಾಡ್ತಿದ್ಯಾ? ಈ ಮಿನುಗು ತಾರೆ ಮೇಲೆ ನಂಬಿಕೆ ಇದೆ ತಾನೆ ನಿನಗೆ? ಯಾ, ಡೆಫಿನೆಟ್ಲಿ. ಇಲ್ಲ ಅಂದ್ರೆ ಇಷ್ಟು ದೂರ ಬರ್ತಿದ್ನಾ? ಅಲ್ವಾ ಮತ್ತೆ? ಬಾ ಹೋಗೋಣ. ಬಾ. ಏನಾಯ್ತು? ಏನಿಲ್ಲ, ಬಾ.
ಜಯಂತ್ ಅಣ್ಣ ಇಲ್ಲಿಗೆ ಯಾಕೆ ಬಂದ? ಛೇ, ಎಲ್ಲಿ ಹೋದ್ರು ಇವರು? ಕಾಣ್ತಾನೆ ಇಲ್ಲ. ಮೈರಿ, ನಾನು ಹೇಳ್ತಿದ್ನಲ್ಲ, ಅದೇ ಈ ಜಾಗ. ತುಂಬಾ ಬ್ಯೂಟಿಫುಲ್ ಆಗಿದೆಯಲ್ಲ? ಹಾ, ಚೆನ್ನಾಗಿದೆ ಚೆನ್ನಾಗಿದೆ. ಇಲ್ಲಿ ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಆರಾಮಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಮಯೂರಿ, ನಿಂಗೊಂದು ವಿಷಯ ಗೊತ್ತಾ? ಏನು? ಈ ಜಾಗಕ್ಕಿಂತ ನೀನೇ ಮಸ್ತಾಗಿ ಕಾಣಿಸ್ತಿದೀಯ. ಮಯೂರಿ, ನಾನು ನಿನ್ನ ಮೊದಲೇ ಸಲ ನೋಡಿದಾಗಲೇ ಬಿದ್ದೋದೆ. ನಿನ್ನ ಡ್ರೆಸ್ಸು, ನಿನ್ನ ಹೇರ್ ಸ್ಟೈಲು, ನಿನ್ನ ಸ್ಮೈಲು, ಅಬ್ಬಬ್ಬಾ, ಸೂಪರೋ ಸೂಪರ್. ಮಯೂರಿ, ನಿನ್ನ ಲಿಪ್ಸು ಚಿಪ್ಸ್ ಇದ್ದಾಗಿದೆ. ಯಾಕೆ ಮಯೂರಿ, ಏನಾಯ್ತು? ಯಾಕೆ ಹೆದರ್ಕೋತಿದ್ಯಾ? ಹೆದರಿಕೆನಾ? ಇಲ್ವಲ್ಲ, ನಾನು ಕಂಫರ್ಟಬಲ್ ಆಗೇ ಇದ್ದೀನಿ. ಹೌದಾ? ಹಾಗಾದ್ರೆ ಈ ರೋಮಿಯೋಗೆ ಒಂದು ಮುತ್ತು ಕೊಡ್ತೀಯಾ? ಕಮಾನ್ ಮಯೂರಿ, ಮೊದಲು ಈ ಕೆನೆಗೆ, ಆಮೇಲೆ ಈ ಕೆನೆಗೆ, ಆಮೇಲೆ ಬಂಟಿ. ಕಿಸ್ಸಿಗೇನು ಅರ್ಜೆಂಟ್ ಇವಾಗ? ದಿನ ಪೂರ್ತಿ ಇಲ್ಲೇ ಇರ್ತೀವಲ್ಲ, ನಿಧಾನಕ್ಕೆ ಕೊಟ್ರಾಯ್ತು. ಅಲ್ಲೋಡು, ಆ ಜಾಗ ಚೆನ್ನಾಗಿದೆಯಲ್ಲ ಫೋಟೋ ತೆಗಿಯಕ್ಕೆ. ಮೊದಲು ಒಂದು ಕಿಸ್ಸು, ಆಮೇಲೆ ಎಷ್ಟು ಫೋಟೋ ಬೇಕಾದ್ರೂ ತಗೊಳ್ಳೋಣ. ಬಂಟಿ, ನೀನ್ ಮಾತಕ್ಕೆ ತಪ್ತಾ ಇದೀಯಾ. ನೀನ್ ಏನ್ ಹೇಳಿದ್ದೆ ನನ್ಗೆ? ಮೊದ್ಲು ಫೋಟೋ ತಗೊಳ್ಳೋಣ ಅಂತ ತಾನೆ? ನಡಿ, ಮೊದ್ಲು ಫೋಟೋ ತಗೊಳ್ಳೋಣ, ಆಮೇಲೆ ಒಂದಲ್ಲ 10 ಬೇಕಾದ್ರೂ ಕೊಡ್ತೀನಿ. ಆಯ್ತು, ಹಾಗೆ ಮಾಡೋಣ. ಸರಿ, ಕ್ಯಾಮ್ರಾ ಕೊಡು, ಫೋಟೋ ತೆಗಿತೀನಿ. ಮಯೂರಿ, ಅದಕ್ಕೂ ಮುಂಚೆ ಇಬ್ರು ಒಟ್ಟಿಗೆ ಫೋಟೋ ತಗೊಳ್ಳೋಣ. ಸರಿ, ರೆಡಿ? ಸ್ಮೈಲ್. ಇನ್ನೊಂದು. ಇವಳು ಫೋನಲ್ಲಿ ಕುಲುಕ್ತಾ ಇದ್ದಿದ್ದು ಈ ಬಂಟಿ ಜೊತೆನಾ?
ಇಬ್ರಿಗೂ ಕೈ ಕಾಲು ಮುರಿದು ಬಿಡಬೇಕು. ಯಾರು ಹೆಂಗೆ ಹಾಳಾಗೋದ್ರೆ ನನಗೇನು? ನಾನು ಯಾಕೆ ಹೋಗೋಳ ಹತ್ರ ಆರ್ಗ್ಯುಮೆಂಟ್ ಮಾಡಲಿ? ಇಷ್ಟಕ್ಕೂ ಅವಳು ನನಗೇನಾಗ್ತಾಳೆ? ನಿನ್ನ ತುಂಬ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ನಲ್ಲೇ, ಇದೇನ ನಿನ್ನ ನಿಜವಾದ ಬಣ್ಣ? ಥೂ ನಿನ್ನ ಜನ್ಮಕ್ಕೆ, ನೀನು ಇಂಥವಳು ಅಂತ ಗೊತ್ತಿಲ್ಲದೆ ನಿನ್ನನ್ನು ಲವ್ ಮಾಡೋಕ್ಕೆ ಶುರು ಮಾಡಿಬಿಟ್ನಲ್ಲೇ. ಸಾಕು ಫೋಟೋಸ್ ತೆಗೆದಿದ್ದು. ಏನು ಹಿಂಗೆ ಹೇಳ್ತಿದ್ಯಾ? ಎಷ್ಟು ಮಜಾ ಇದೆ ಗೊತ್ತಾ ಫೋಟೋಸ್ ತಗೊಳ್ಳೋದ್ರಲ್ಲಿ. ಇನ್ನೊಂದಷ್ಟು ತಗೊಳ್ಳೋಣ ಬಾ. ಇನ್ನೊಂದು ನೋಡು ಹೇಗಿದೆ ಫೋಟೋ. ಸರಿ, ಇನ್ನೊಂದು ಫೋಟೋ ತೆಗೆಯೋಣ. ಸಾಕು ಬಂಟಿ. ಯಾಕೆ? ಜೊತೆಗೆ ಫೋಟೋ ತಗೊಂಡಿದ್ ಸಾಕು, ಸೆಪರೇಟ್ ಆಗಿ ಫೋಟೋ ತಗೊಳ್ಳೋಣ. ಸರಿ, ಹಾಗಾದ್ರೆ ನೀನು ಹೋಗಿ ಅಲ್ಲಿ ನಿಂತ್ಕೋ, ನಾನು ಫೋಟೋ ತೆಗಿತೀನಿ. ನೋ 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 ನೋ. ಯಾಕೆ? ಒಂದ್ ವಿಷಯ ಹೇಳ. ಏನು? ನೀನು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯಾ ಇವತ್ತು. ಹೌದಾ? ಒಂದ್ ಕೆಲ್ಸ ಮಾಡು, ನೀನಲ್ಲಿ ಹೋಗಿ ನಿಂತ್ಕೋ, ನಾನ್ ಫೋಟೋ ತೆಗಿತೀನಿ. ಸರಿ ಸರಿ ತೆಗಿ. ಹಾ, ಆಯ್ತಾ ಮಯೂರಿ? ಸೂಪರ್ ಸೂಪರ್. ಹಾ, ಚೇಂಜ್ ಮಾಡು, ಪೋಸ್ ಚೇಂಜ್ ಮಾಡು. ಆಹಾ, ಸೂಪರ್. ನೆಕ್ಸ್ಟ್ ಪೋಸ್. ಬಂಟಿ, ನಿನ್ ಸ್ಮೈಲ್ ಸೂಪರ್ ಸೂಪರ್. ಆಯ್ತಾ ಮಯೂರಿ? ಪೋಸ್ ಮಾಡು, ಡಿಫರೆಂಟ್ ಪೋಸ್. ಸೂಪರ್. ಮಯೂರಿ, ಫೋಟೋಸ್ ತೆಗ್ದಿ ಸಾಕು, ಇನ್ನೇನಿದ್ರು ಮಜಾ ಟೈಮ್. ಬಾ ಮಜಾ ಮಾಡೋಣ. ಫಸ್ಟು ಈ ಕೆನೆಗೆ. ಬಂಟಿ ಬಿಡು, ಬಂಟಿ ನಾಚಿಕೆ ಆಗ್ತಿದೆ ಬಿಡು. ನಮಿಬ್ಬರು ಮತ್ತೆ ನಾಚಿಕೆ ಅಂತದ್ದು. ಕೊಡು ಮಯೂರಿ. ಬಂಟಿ ಪ್ಲೀಸ್, ಬಂಟಿ ನಾಚಿಕೆ ಆಗ್ತಿದೆ, ಪ್ಲೀಸ್ ಬಿಡು. ನಾಚಿಕೆ ಪಡಬೇಡ ಚಿನ್ನ, ಏನು ಆಗೋದಿಲ್ಲ. ನನ್ಗೊಂದು ಕಿಸ್ ಕೊಡು. ಕೊಡು ಕೊಡು, ಬೇಗ ಕೊಡು. ಬಂಟಿ ಒಂದ್ ಕೆಲ್ಸ ಮಾಡೋಣ, ನೀನ್ ಕಣ್ಣು ಮುಚ್ಕೊ, ನಾನು ಕೊಡ್ತೀನಿ. ಬೇಡ ಮಯೂರಿ. ಪ್ಲೀಸ್ ಬಂಟಿ. ಸರಿ ಆಯ್ತು, ಕೊಡ್ತೀಯ ತಾನೆ? ಕಣ್ಣು ಮುಚ್ಕೋತೀನಿ. ಕೊಡು ಬೇಗ. ಲೇಟ್ ಆಗ್ತಿದೆ ಮಯೂರಿ. ಎಷ್ಟೊತ್ತು ಮಯೂರಿ? ಕೊಟ್ಟೆ ಕೊಟ್ಟೆ. ಕೊಡು ಬೇಗ, ಲೇಟ್ ಆಗ್ತಿದೆ. ಕೊಡು ಮಯೂರಿ. ಅಯ್ಯಯ್ಯೋ, ಮಯೂರಿ ನನ್ನಿಂದ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾಳೆ. ಇನ್ನು ನಾನು ಸುಮ್ಮನಿದ್ರೆ ಸರಿಗಿರಲ್ಲ. ಏನು ಮೇಘ ಅಂತ ಮಜಾ? ಮಜಾ ಬೇಕಂತೆ, ಮಜಾ ಇವನ್ಗೆ. ಆಗಿಂದ ಒದ್ದಾಡ್ತಿದ್ದಲ್ಲ ಮಜಾ ಬೇಕು ಅಂತ. ಮಜಾ ಇವತ್ ನೀನ್ ಬಿಟ್ಟು ನಾನ್ ಬಿಡೋದಿಲ್ಲ. ಸಾಕ, ಇನ್ನು ಬೇಕಾ? ನನಗೆ ನನಗೆ ಹೊಡ್ತಿದ್ದೀರಾ ನೀವು? ನಿಮ್ಮನ್ನ ಮಾತು ಸುಮ್ಮನೆ ಬರೋದಿಲ್ಲ. ಹತ್ರ ಬರ್ಬೇಡ, ಹತ್ರ ಬಂದ್ರೆ ನೀನು ಸುಮ್ಮನೆ ಇರೋದಿಲ್ಲ. ಇಲ್ಲೇ ಸಾಯ್ಸ್ ಹೂತಾಕ್ಬಿಡ್ತೀನಿ. ಹೋಗೋ ಹೋಗೋ. ಊತಾಕ್ಬಿಡ್ತೀರಾ? ಊತಾಕ್ಬಿಡ್ತಾ ನಿಮ್ಮೊಬ್ಬರು ನಿನ್ನೆ ಮುಗಿಸ್.
ಏನು ಕಾಣಿಸ್ತಾ ಇಲ್ಲ. ಏನು ಅನ್ಕೊಂಡಿದ್ಯಾ ಹೆಣ್ಮಕ್ಳಂದ್ರೆ ಬೊಮ್ಮೆ ಅಂತನಾ? ಇನ್ನೊಂದ್ಸತಿ ಈ ತರ ಯಾವ ಹೆಣ್ಮಕ್ಳಿಗೂ ಮಾಡ್ಬಾರ್ದು. ಮಜಾ ಬೇಕು ಅಂತ ಒದ್ದಾಡ್ತಿದ್ಯಲ್ಲ, ಒದ್ದಾಡ್ ಸಾಯಿ ಮಗನೇ. ಹೋಗೀಗ ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಮ್ ಫೋಟೋಸ್ ಎಲ್ಲ ಊರ್ಗೆಲ್ಲ ಅನ್ಸ್ತೀನಿ, ಗೋಡೆ ಅನ್ಸ್ತೀನಿ. ಅವಾಗ ಗೊತ್ತಾಗುತ್ತೆ ನಿಮ್ ಬಂಡವಾಳ ಏನಂತ. ಫೋಟೋಸ್ ಎಲ್ಲ ಡಿಲೀಟ್ ಮಾಡಾಯ್ತು ಬೆಪ್ಪು ತಕ್ಕಡಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗ್ ಬಾ ಬೇಗ.